ते मोबाईल आहे सर 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 मोबाईल सर सर ಸರ್ ಹೌದಾ ಅದೇ ಕಾಸು ಆಮೇಲೆ ಕಾಸು ತೊಗೊಳ್ಳೋಣ ಬೈಟ್ ತೊಗೊಳ್ಳೋಣ ನೀವೇ ನಾವು ವಿಡಿಯೋ ಮಾಡ್ತಿಲ್ಲ नेहाल सर वाइट बार प्लीज दारी बड़ी बरे बरे होना टिकट बदलागा सर ವೈಡ್ ಬರುತ್ತಿಲ್ರಿ ಹಿಂಗ್ರಿ ಅಣ್ಣ ಹಿಂಗ್ರಿ ಅಣ್ಣ ಇನ್ನ ಸ್ವಲ್ಪ ಕೇಳಿದ್ರು ಅಣ್ಣ ಸ್ವಲ್ಪ ಅಣ್ಣ ಉಮಾಶಂಕರ್ ನಮಸ್ಕಾರ. ನಾ ಇಲ್ಲಿ ಇದಕ್ಕೆ ಬಂದೆ. ನಾ ಹುಬ್ಬಳ್ಳಿಗೆ ಹುಡುಗಿನ ಮರ್ಡರ್ ಆಗಿಲ್ಲ. ಸ್ವಲ್ಪ ನೀವು ಸೀರಿಯಸ್ಲಿ ಅವ್ರು ನಿಮ್ಮ ಇವ್ರಿಗೆ ಹೇಳಿ ಡಿ ಜಿ ಎಲ್ಲ ನಾನು ಪೊಲೀಸ್ ಸ್ವಲ್ಪ ಮಾತಾಡಿದ್ದೀನಿ. ಏನಂದ್ರೆ ಹಾಂ ಹಾಂ ಇಲ್ಲ ಅದು ನೋಡಿ ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಹೆಚ್ಚನ್ನು ಮಾತಾಡಿದೆ. ಅವರು ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ರು ಅಂತ ಹೇಳಿದ್ರು. ನೀವು ಇದನ್ನು ನೋಡಿ, ಯಾಕಂದ್ರೆ ನಾಳೆಲ್ಲ ಮಕ್ಕಳನ್ನ ಹೊರಗೆ ಕಳಿಸೋದು ಎಲ್ಲರಿಗೂ ನಮ್ಮದಾಗಲಿ ನಿಮ್ಮದಾಗಲಿ, ನಮ್ಮ ಮಕ್ಕಳಾಗಲಿ ನಿಮ್ಮ ಮಕ್ಕಳಾಗಲಿ ಏನಾದ್ರು ನೀವು ಗೌರ್ಮೆಂಟ್ ಸಾಫ್ಟ್ ಕಾರಣ ಯಾವುದೇ ಅಧಿಕಾರಿ ತೋರಿಸ್ಬಾರ್ದು. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಹೇಳಿ ಮತ್ತು ಹೋಮ್ ಮಿನಿಸ್ಟರ್ ನೀವು ಬ್ರೀಫ್ ಮಾಡಿ ಸೀರಿಯಸ್ ತಗೊಂಡು ಪಬ್ಲಿಕ್ ಗೊತ್ತಾಗಬೇಕು. ತಪ್ಪು ಮಾಡಿದವ್ರು ಏನು ಬರೀ ಸುಮ್ಮನೆ ಹಂಗೆ ಶಿಕ್ಷೆ ಹಾಕೊಂಡು ಒಳಗೆ ಇರ್ತಾರ, ಅದು ವಿಷಯ ಬೇರೆ. ಬಟ್ ಅದು ಎಲ್ಲರಿಗೂ ಗೊತ್ತೈತಿ, ಮುಂದೆ ಅವ್ರಿಗೆ ಏನಾಗುತ್ತೆ ಶಿಕ್ಷೆ ಅನ್ನೋದು ಗೊತ್ತೈತಿ. ಆದರೆ ಇದು ಹೊರಗೆ ಮೆಸೇಜ್ ಏನು ಹೋಗ್ಬೇಕಂದ್ರೆ ಬೇರೆ ಹೆಣ್ಣು ಮಕ್ಕಳಿಗೆಲ್ಲ ತಂದೆ ತಾಯಿಗಳು ಜೀವನ ಇಟ್ಕೊಂಡಿರ್ಬೇಕು ಬರೋವರಿಗೆ ಮಕ್ಕಳ ಕಾಲೇಜಿಂದ. ಅದಕ್ಕೆ ನೋಡಿ ಉಮಾಶಂಕರ್ ಸ್ವಲ್ಪ ಸೀರಿಯಸ್ಲಿ ಮಾಡಿ ನಾವೊಂದು ನಿಮ್ಗೆ ಲೆಟ್ರೂ ಬರೀತೇನೆ. ನಾನು ಇದು ನೋಡ್ಕೊಂಡು ಏನಾಗಿರ್ತಾರೆ ಸ್ವಲ್ಪ ಹೇಳಿ ಇನ್ಸ್ಟ್ರಕ್ಷನ್ ಕೊಡಿ ಡಿ ಜಿ ಪಿ ಈ ಥರ ಆದ್ರೆ ಹೆಂಗೆ ಮಾಡ್ತೀವಿ ಮಕ್ಕಳನ್ನ ಹೊರಗೆ ಮಾಡ್ತೀವಿ. ಅಲ್ಲ ಏನಂದ್ರೆ ಹುಡುಗರು 2-3 ಬಂದಾಗ ಈಗ ನೋಡಿದ್ರೆ ಗೊತ್ತಾಗಿಲ್ಲ. ಈಕಿ ಫಸ್ಟ್ ಬಂದಾಳೆ. ಈಕಿ ಅವ್ರ ಮಮ್ಮಿ ಫೋನ್ ಮಾಡ್ಯಾರ ಸರ್. ಈಕಿ ಫೋನ್ ಮಾಡಿ ನಿಲ್ಲಗಲ್ರಿ ಬಂದಾಳು. ಲಘು ಅವ್ರಿಗೆ ನನ್ನ ಕಾರ್ ಹತ್ಬಿಟ್ಟು ಅಥವಾ ಇವ್ರ ಕಡೆ ಬರ್ಬಿಟ್ಟು ಓಡಿ ಬಂದಾಳೆ. ಇಲ್ಲಿ ಬರುವಾಗ ಆರು ಹುಡುಗರಿದ್ರೆ ಎಷ್ಟು ವಿಕೃತ ಮನಸ್ಸಿರ್ತಾರೆ ಸರ್. ಚಂದ ಅಲ್ಲಲ್ಲ, ಅದು ಕಾನೂನದಲ್ಲಿ ಆಗಿಲ್ಲ, ಕೌಂಟರ್ಗೆ ಇಲ್ಲ. ಅದು ಡಿಪೆಂಡ್ಸ್ ಅಪಾನ್ ದಿ ಪೊಲೀಸ್ ಆಫೀಸರ್.
ಅದು ಬೇರೆದಾಗುತ್ತೆ. ಯಾವ ಇದರಲ್ಲಿ ಸಜ್ಜನ ಇದ್ರಾಗ ಮಾಡಿದ್ರು ಹಿಂದೂ ಇಲ್ಲಿ ಮಾಡ್ಯಾರ. ಪಬ್ಲಿಕ್ ಮೇಲೆ ನಾಳೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಾದ್ರೆ ಹೆಂಗೆ ಅನ್ಕೊಳ್ತಾರೆ ಹೋಗಿ ಬರೋರಿಗೆ. ಹಲೋ ನಮಸ್ಕಾರ ರೀ, ಬಸವರಾಜ್ ಹೊರಟ್ಟಿ ಮಾತಾಡೋದು. ನಾನು ಅದೇ ಹುಬ್ಳಿಗೆ ಬಂದಿದ್ದೆ ರೀ. ನಾ ಮರ್ಡರ್ ಆಗೈತಲ್ಲ ಆ ಹುಡುಗಿದು, ಅವ್ರ ಮನೆಗೆ ಬಂದಿದ್ದೆ. ನಾ ಏನಂತಿದ್ದೀನಿ ಅಂದ್ರೆ ನಿಮ್ಮ ಇಲಾಖೆಯವ್ರಿಗೆ ಪಬ್ಲಿಕ್ ಹೆದರಾಕತ್ತಾರ. ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕಾಲೇಜು ಸ್ಕೂಲ್ ಕಲ್ಸಕ್ಕೆ ಹೆದರ್ತಾರೆ. ಅದಕ್ಕೆ ಸ್ವಲ್ಪ ಅದು ಏನಂದ್ರೆ ಇದಕ್ಕೆ ಇವ್ರಿಗೇನು ಪಬ್ಲಿಕ್ಕಿಗೆ ಏನು ತಂದೆ ತಾಯಿಗಳಿಗೆ ಏನೂ ತೊಂದರೆ ಆಗಲ್ಲ ಅಂದ್ರೆ ಆ ವಾತಾವರಣ ನಿರ್ಮಾಣ ನಿಮ್ಮೆಲ್ಲ ಆಫೀಸರ್ಸಿಗೆ ಹೇಳ್ರಿ. ಮತ್ತು ನೀವು ಸ್ಟೇಟ್ಮೆಂಟು ಕೊಡ್ರಿ. ಎಲ್ಲ ಇರೋ ನಂಬರ್ ಇದಕ್ಕೆ ನಂಬರ್ ಸಪ್ರೇಟ್ ನಂಬರ್ ಕೊಟ್ಟಾರೆ ಹಿಂಗೆ ಇಮಿಡಿಯೇಟ್ಲಿ ಹೇಳೋವಂಥದ್ದನ್ನು ಮಾಡಿರಿ. ಏನಾದ್ರು ಭಯಗೆ ಇದ್ರೆ ಈಗ ನಮಗೆ ಸಹಿತ ಅನ್ಸುತ್ತೆ ನಮ್ಮ ಮನ್ಯಾಗ ನಮ್ಮ ಮಕ್ಕಳು ಹೆಂಗೆ ಹೊರಗೆ ಕಳಿಸ್ಬೇಕು ಕಾಲೇಜ್ ಸ್ಕೂಲ್ಗೆ ಅಂತ. ಅದಕ್ಕೆ ಸ್ವಲ್ಪ ನೋಡಿ ನೀವು ಹೆಂಗೋ ಭಾಳ ಇದ್ರ ಸ್ಟ್ರಿಕ್ಟ್ ಇದೀರಿ. ಮಾತಾಡಿ ಅದನ್ನು ಪಬ್ಲಿಕ್ ನೀವು ಒಂದು ಪ್ರೆಸ್ ಕರಲಿ ಅಥವಾ ಏನಾದ್ರು ಮಾಡಿರಿ. ಕರೆದು ಪಬ್ಲಿಕ್ ಹೆದರ್ದಂಗೆ ತಂದೆ ತಾಯಿಗಳು ಹೆದರಬಾರ್ದು. ಮಕ್ಕಳಿಗೆ ಕಾಲೇಜು ಸೆಕ್ಯೂರಿಟಿ ನೋಡಿದೆ ಒಂದು ಭಾಳ ಭಯಾನಕ ವಾತಾವರಣ ನಿರ್ಮಾಣ ಆಗಿದೆ. ನೋಡಿದ್ದೀವಿ ಅದು ನೋಡಿ ಒಂದಂದ್ರೆ ಪಬ್ಲಿಕ್ಕಿಗೆ ಒಂದು ನಿಮ್ಮ ಇಲಾಖೆ ಮೇಲೆ ಇಮೇಜ್ ಬರಬೇಕು. ಪಬ್ಲಿಕ್ ಯಾರು ತಂದೆ ತಾಯಿಗಳಿಗೆ ಹೆದರಿಕೆ ಇರಬಾರ್ದು ಅಷ್ಟು ನೋಡಿ. ಓಕೆ, ಸೊ ಕಮಿಷನರ್ ಮಾತಾಡಿ ಸ್ಟ್ರಿಕ್ಟಾಗಿ ಮಾಡೋಕ್ಕೆ. ರೈಟ್, ಥ್ಯಾಂಕ್ ಯು. ಒಂದು ನೀವು ತಿಳ್ಕೊರಿ, ಯಾವ ತಾಯಿಗಳಿಗೂ ನಾನು ಯಾವ ತಂದೆ ತಾಯಿಗಳು ಇದು ಮಾಡೋದು ಈ ಭೂಮಿ ಮೇಲೆ ಬರುವಾಗ ಏನನ್ನೇ ಬರ್ಕೊಂಡಂತ ಆಗ್ತೈತಿ. ಆದ್ರೆ ತಾಯಿ ಮತ್ತು ತಂದೆಗೆ ನಾವು ಹೇಳೋದು ಸರಳ ಇರ್ಬೇಕು. ನಾವು ಸರಳ ಹೇಳ್ತೀವಿ, ನಮಗಾದ್ರೂ ಇದನ್ನ ಮಾಡ್ಕೊಳಕ್ಕಾಗೋದಿಲ್ಲ. 9 ತಿಂಗಳು ಹೊತ್ತು ಹಳೆದಿರ್ತಾರೆ. ಹಡೆದಂಥವ್ರಿಗೆ ಅದ್ರ ಪರಿಸ್ಥಿತಿ ಏನು ಗೊತ್ತೈತಿ. ಮಕ್ಕಳಿಗೆ ತಂದೆ ತಾಯಿಗಳ ಮುಂದೆ ಮಕ್ಕಳು ಸಾಯಬಾರ್ದಲ್ಲ, ಮಕ್ಕಳ ಮುಂದೆ ತಂದೆ ತಾಯಿ ಸಾಯ್ತಾರೆ, ಅದು ಬೇರೆ ವಿಷಯ. ಬಟ್ ಈ ಥರ ಆಗಿ ಏನೂ ಇಲ್ಲ. ಅದಕ್ಕೆ ಭಾಳ ನಾವು ಸರಳ ಹೇಳ್ತೀವಿ. ಬಟ್ ಅದು ಇನ್ನೂ ಏನು ನಮ್ಗೆ ಗೊತ್ತು. ಪರ್ಟಿಕ್ಯುಲರ್ ತಾಯಿ ಇರ್ತೈತಿ. ಏನು ಮಕ್ಕಳಿಗೂ ಸ್ವಲ್ಪ ಈಗಿನ ಕಾಲಕ್ಕೆ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಏನು ಹೇಳ್ತಾರೆ ಕೇಳ್ಬಿಡ್ತೀವಿ ನಾವು. ಅದು ಒಂದು ನಮ್ಮ ಇದ್ರಾಗ ನಾವೆಲ್ಲ ರಿಸ್ಟ್ರಿಕ್ಷನ್ ಆಗಿ ಇಟ್ಟಿರ್ತೀವಿ. ಈಗ ಏನು ಮಾಡ್ತಾರೆ ಎಲ್ಲರೂ ನಮ್ಮನ್ನ ಹಿಡ್ಕೊಂಡು ಹೇಳೋದು. ನಾವು ಈಗ ಮಕ್ಕಳಿಗೆ ಭಾಳ ನಾವು ಫ್ರೀಡಮ್ ಕೊಡ್ತೀವಿ. ಅದು ಕೊಡಬಾರ್ದು. ಈಗ ನನ್ನ ವೈಯಕ್ತಿಕ ಮಕ್ಕಳು ನೀವು ಕೇಳ್ಬೇಕು, ಎಲ್ಲಿ ಹೋಗ್ತೀವಿ, ಎಷ್ಟೊತ್ತಿಗೆ ಏನು ಮಾಡ್ತೀವಿ, ಏನು ಕೇಳ್ಬೇಕು. ಇವ್ರೇನಿಲ್ಲ, ಅವ್ರು ಏನು ಹೇಳ್ತಾರೆ ಎಲ್ಲರೂ ನಾವು ನಮ್ಮನ್ನು ಹಿಡ್ಕೊಂಡು ಹೇಳ್ತೀವಿ. ಹಿಂಗಾಗ್ಬಿಡ್ತೀವಿ ಎಲ್ಲರೂ ಮಕ್ಕಳನ್ನ. ಅದ್ರಾಗ ಈ ಪರ್ಟಿಕ್ಯುಲರ್ ಹೆಣ್ಮಕ್ಳು ಈ ಮಕ್ಕಳ ಬಗ್ಗೆ ಭಾಳಷ್ಟು ಇಟ್ಕೊಂಡಿರ್ತಾರೆ. ಅವು ಮಕ್ಕಳು ತಿಳ್ಕೊಳಂಗಿಲ್ಲ. ಈಗ ನಮ್ಮ ಕಾಲಕ್ಕೆ ನಾವು ನಮ್ಮ ತಾಯಿ ಏನು ಕಟ್ಕೊಡ್ತಾರೆ ನಮ್ಗೆ ಗೊತ್ತೈತಿ. ಇವ್ರಿಗೆ ಈಗ ಏನು ಗೊತ್ತಾಗೋದು, ತಾಯಿ ಏನು ಕಟ್ಕೊಡ್ತಾರ, ತಂದೆ ಏನು ಕಟ್ಕೊಡ್ತಾನ ಅನ್ನೋದು ಗೊತ್ತಿರೋದಿಲ್ಲ. ಇವ್ರಿಗಾಗಿ ಅವ್ರೇನೋ ತಮ್ಮದೇ ಆದಂಥ ಶೀಲೊಳಗೆ ಇರ್ತಾರೆ. ಇಂಥ ನಾವು ಇದನ್ನಂತ ಹೇಳೋದಿಲ್ಲ. ಬಟ್ ಕಾಮನ್ ಎಲ್ಲರಿಗೂ ಅದೇ. ಈಗ ಮತ್ತು ಆ ಹುಡುಗಿ ಡಿನೈ ಮಾಡಿದ್ದಕ್ಕೆ ಇದಾಗಿತ್ತು. ಇಲ್ಲ ಅಂದ್ರೆ ಆಗ್ತಿತ್ತು. ಫ್ರೀಡಮ್ ಇರ್ಲಿಕ್ಕೆ ಸರ್. ಮನ್ಯಾಗ ನಾನು ಬಿಸ್ನೆಸ್ ಮಾಡ್ತಿದ್ವಿ, ಕಾಮನ್ ಇರ್ಲಿಕ್ಕೆ ನಾನು ರೂಪಾಯಿದಾಗ 10% ಅಷ್ಟೇ ಮನೆ ರೀ. ತಾಯಿ ಮಗಳು ಫ್ರೆಂಡ್ಸ್ ಇದ್ದಾಗ ಇದ್ದೀವಿ. ಹೌದು, ನಾನು ಬಿಸ್ನೆಸ್ಸು ಕೂಡ ನೋಡ್ಕೊತಿದ್ದೆ. ಕಾಮನ್ ಆಗಿ ನಾನು ಭಾಳ ಫ್ರೀಡಮ್. ಪೂಜೆ ಇಲ್ಲ ಅಂದ್ರೆ ಒಂದು ನಡಿ ನೀರು ಕುಡಿತಿದ್ದಿಲ್ಲ. 3 ಹೊತ್ತಿನಾಗ ಇವತ್ತಿಗೆ ಇದು ಮೋಸಕ್ಕೆ ಜಾಲದಿಂದ ಕೆಡವಾಕ್ ನೋಡ್ಯಾರಿ. ಅದಕ್ಕೆ ಒಪ್ಪಲಾರ್ದಕ್ಕೆ ಅದನ್ನ ಮಾಡ್ಯಾರ. ಇದು ಭಾಳ ಷಡ್ಯಂತ್ರ. ಈಗ ಏನೋ ನೋಡ್ರಿ, ಇನ್ನೊಂದು ಹೇಳ್ತೀನಿ. ಹೆಂಗಂದ್ರೆ ಈ ಹುಡುಗರು ಅಥವಾ ಹುಡುಗಿಯಾರು ಯಾರನ್ನೂ ಫ್ರೆಂಡ್ ಕರ್ಕೊಂಬರ್ತಾರೆ. ಇವ್ರು ನನ್ನ ಫ್ರೆಂಡ್, ಇವರು ನನ್ನ ಕಾಲೇಜ್ ಅವ್ರು ಕುಂದ್ರೆ ಚಾ ಕೊಡ್ತಾರೆ. ನಮಗೆ ಯಾರು ಇವ ಯಾಕೆ ಬಂದಿದ್ದ ಏನು ಯಾರನ್ನೂ ಎಂಕ್ವೈರಿ ಮಾಡಂಗಿಲ್ಲ. ಈಗಿನ ಫ್ರೆಂಡ್ ಹೇಳಾಯ್ತು ನಾ ಖಂಡಿತ ಅಂದ್ರೆ ನಾನು ಹಂಗೈತಿ. ಆವಾಗಿನ ಕಾಲಕ್ಕೆ ಯಾರು ನಾವು ಕಲಿ ಕಾಲಕ್ಕೆ ನಾವು ಅಕ್ಕಾರ ಅಂದ್ರೆ ನಮ್ಗೆ ಜೋಕ್ ಮಾಡ್ತೀವಿ ಎಲ್ಲರೂ. ನಾವೆಲ್ಲರೂ ಹಳ್ಳಿಯಿಂದ ಬಂದಿದ್ದಲ್ಲ, ಅಕ್ಕಾರ ನಾವು ನೋಡೋಣ ಹುಡುಗಿಯಲ್ಲ ಅಕ್ಕಾರ ಕಲಿತು. ಆವಾಗಿನ ಕಾಲ ಬೇರೆ. ಅವಾಗ ಎಷ್ಟು ಹೆದರ್ಕಿ ಮತ್ತೊಂದು ಇರ್ತಿತ್ತು. ಈಗೇನಿಲ್ಲ, ಎಲ್ಲರಿಗೂ ಇದೊಂದು ಏನಾಗಿರ್ತಂದ್ರೆ ಎಲ್ಲ ಮಕ್ಕಳಿಗೆ ತಂದೆ ತಾಯಿಗಳು ಏನೆಲ್ಲ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ. ಮಾಡಿದ ತಂದೆ ತಾಯಿಗಳಿಗೆ ಏನು ಮಾಡ್ತಾರೆ ಅಂತ ಅವ್ರಿಗೆ ಖಬರ್ ಇರಂಗಿಲ್ಲ. ಹಿಂಗಾಗ್ತಿದೆ ಎಲ್ಲ ಬೇರೆ ರೀತಿಯಿಂದ ನಾನು ನೋಡಿದಾಗ ಸರ್. ನಾನು ನನ್ನ ಮಗಳದ್ದು ಇದನ್ನ ಹೇಳೋದಿಲ್ಲ.
ಈಗಿನ ಟ್ರೆಂಡ್ Trend ಏನಾಗಿದೆ ನಡೆದಿದ್ದು. ಟ್ರೆಂಡ್ ಅದರಿಂದ ಮೋಸ ಕೇಳ್ತಾರೆ. ಹಿಂಗ್ ಮೋಸ ನಾನು ಪೇಟೆ ಹೋಗಿನ ತರಬೇಕಂತಾರು ಆಯ್ತು ಎಷ್ಟು ಬೇಕು 5,000 ತಗೊಂಡು ಹೋಗ್ತಾರೆ. ಏನು ಎಂತ ಹೆಂಗ ಏನು ಇಲ್ಲ. ಆಮೇಲೆ ಈ ಮೊಬೈಲ್ಗಳು ಬಂದಾವ. ಇವಾಗ ಎಲ್ಲ ಅಂದ್ರೆ ಟೋಟಲ್ ಟೆಂಡೆನ್ಸಿ ಏನಾಗೈತಿ ನಿಮ್ಮದು ನಮ್ದು ಅಂತಲ್ಲ ಒಟ್ಟು ಎಲ್ಲರದು ಹೇಳ್ತೀನಿ. ನಾನು ನೋಡ್ತೀನಲ್ಲ, ನಾನೆಲ್ಲ ಈಗ ಇದ್ರಾಗ ಕುಂತ್ಕೊಂಡಿರ್ತೀನಿ, ಆ ಕೋರ್ಟ್ನಾಗ ಕೂದ ಜನ ಬರ್ತಿರ್ತಾರೆ, ಓದ್ತಿರ್ತಾರೆ, ನೋಡ್ತಿರ್ತಾರೆ. ದುರ್ದೈವ ಏನಂದ್ರೆ ತಂದೆ ತಾಯಿ ಮುಂದೆ ಇಂಥದ್ದಾಗಬಾರ್ದು. ಅದು ಒಂದೇ ನಮ್ದು. ಅದು ಈ ರೀತಿ ಆಗ್ತಲ್ಲ ಅಂತ ಹೇಳಿ ನಾನು ಇಮಿಡಿಯೇಟ್ಲಿ ಮನೆಯವ್ರಿಗೆ ಆರಾಮಿರಲಿಲ್ಲ, ಅಡ್ಮಿಟ್ ಇದ್ರ ಅಂತ ಇದಾಗಿತ್ತು. ಕಾಮನ್ ಅಪೋಲೋದಾಗ ಅಡ್ಮಿಟ್ ಆಗಿದ್ದೀನಿ. ನಾನು ಸಿ ಎ ಫೋನ್ ಮಾಡಿದೆ, ಸರ್ ಹಿಂಗಾಯ್ತು ಅಂತ ನಿಮ್ಮ ಮಗ ಅದನ್ರಿ ಅದು ಅಂತ ನಿಮ್ದು ಹೇಳಿಲ್ಲ ಅವ್ರು. ನೋಡ್ರಿ ಅಲ್ಲೇನೋ ಮಾಡಾಗತ್ತ ಅವ್ರ ತಂದೆ ಅವ್ರ ಮಗ ಬರಾಗತ್ತಾರ, ಕಿವಿಗಳು ಬರಾಕತ್ತಿ ಅಂತ ಅಂದ್ರು. ಅವ್ರನ್ನ ಇಮಿಡಿಯೇಟ್ಲಿ ಫೋನ್ ಹೀಗಾಗಿ ಅವ್ರು ಶಾಕಿಂಗ್ ರೀ. ಓಡಿ ಮಾತ್ರ ಮತ್ತೆ ಧೈರ್ಯ ಹೇಳಿದ್ರು ಅವ್ರು ಆದ ಕೂಡ ನೀವೇನು ಮಾತಾಡಿದ್ರಲ್ಲ ಸರ್, ನನಗೆ ಹಣೆ ಬಲ ಬಂದಂಗೆ ಆಯ್ತು. ನಾವು ಒಬ್ಬನ ಆಗ್ಬಿಟ್ಟಿದ್ದೆ ಸರ್, ನಮ್ಗೆ ಏನಿತ್ತು ಪರಿಸ್ಥಿತಿ ಹಿಂಗೆ ಬಂತಲ್ಲ ಅಂತ ಭಯ ಆಗ್ಬಿಟ್ಟಿದೆ ಸರ್. ದೇವ್ರನೇ ನಾನು ಮನೆಗೆ ಯಜಮಾನ ದೇವ್ರೆಲ್ಲ ರಾಕಿ ಹೆಂಗೆ ನೋಡ್ಕೊಡು ಭಯ ಹೆಂಗೆ ಚಿಂತೆ ಮಾಡಿದೆ. ಆಕಿನ ಕಳ್ಕೊಂಡು ಆಕಿನ ಹೋರಾಟ ಆಕಿನ ನ್ಯಾಯ ಕೊಡಿಸ್ಬೇಕಲ್ಲ. ಅದ್ರೆಲ್ಲ ಏನು ಮಾತಾಡಿ ನನಗೆ ಒಪ್ಪನ್ನಾಗೆ ನಾನು ಮುಂದೆ ಹಿಂಗ ಯಾರು ಓಪನ್ ಆಗಿ ನನಗೆ ಬೇರೆ ಮತ್ತು ನೀವು ಈಗ ಮೊಮ್ಮಗಳು ಏನು ಬೇರೆ ಯಾರು ತಿಳ್ಕೊಂಡಿಲ್ಲ. ವರ್ಷತ್ತು ಅವ್ರ ಮಗನ ತಿಳ್ಕೊಂಡ ಮಾಡಿದ್ದೀನಿ ನನಗೆ ಅದೇ ನನಗೆ ಕೂತು ಬಿಡುತ್ತಲ್ಲ. ಇಷ್ಟು ಸಾವಿರ ಹಿಂಗೆ ಡೈರೆಕ್ಟ್ ಅದರ ಗೊತ್ತೇ ಇಲ್ಲ ನನಗೆ. ಬಂದ್ರು ಸರ್, ನೀವು ಹೇಳಿದ್ರಲ್ಲ ಕಮಿಷನರ್ಗೆ ಬಂದ್ರು ಅವ್ರ ಮತ್ತು ಮಾಡಿದಕ್ಕೆ ಮಾತ್ರ ಮಾಡೋದು ಸರ್. ನಾವು ಹೆಂಗೋ ಸಿಕ್ಕಿದ ಅದು ಹಿಂದಿಂದ ಏನು ಅಂತ ನನಗೆ ಸ್ವಲ್ಪ ಟೈಮ್ ಇಟ್ಕೋಬೇಕು. ನಾವು ಯಾರು ಮತ್ತೆ ನೋಡಿಬೇಕಲ್ಲ ಹಿಂದಾಗಿ ನಾನೆಲ್ಲ ಕಟ್ ಮಾಡೋದು ನಾನು ಗ್ಯಾರಂಟಿ ನೋಡಿ ಸರ್. ಅದನ್ನು ಖಂಡಿತವಾಗಿ ಅದನ್ನು ನಾನು ಇಂಚು ನಾನು ಒಳಗೆ ಹೋಗ್ತೇನೆ, ಡೀಪಾಗಿ ಹೋಗ್ತೀನಿ. ಯಾರು ಎದು ಬೇಕಾದ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಮಾಡಿ ನಾನೆಲ್ಲ ಮಾತಾಡ್ತೀನಿ. ಮಾಡೋದ್ರಿ ಏನು ನಾವು ನಿಮಗೇನು ಹೇಳಂಗಿಲ್ಲ, ಮಾತಾಡೋದು ಭಾಳ ನಮಗೆಲ್ಲ ಅರ್ಥ ಆಗ್ತದೆ. ಪ್ರತಿಯೊಂದು ನಾವೇನು ಹಣೆ ಬರ ಬರ್ಬೇಕು. ಈಗಿಂದ ಆಯ್ತು ಈ ಸತ್ತದು ನಮಗೆ ಅಟ್ಲೀಸ್ಟ್ ಈಗಿಂದ ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರಿಗೂ ಒಂದು ನೆಮ್ಮದಿಯ ಉಸಿರು ಬಿಡುವಂಥ ವಾತಾವರಣ ನಿರ್ಮಾಣ ಆಯ್ತು. ಯಾಕೆ ಬೀರು ಅಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.